ಸೊ ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುನಿಟ್ ರಿಲೇಟೆಡ್ ಯಾರಿಗೆಲ್ಲ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಕೆಲವೊಬ್ಬರಿಗೆ ಅಮೌಂಟ್ ಬರ್ತಾ ಇಲ್ಲ, ಕೆಲವೊಬ್ಬರಿಗೆ ಇವಾಗಿನ ಅಮೌಂಟ್ ಬರ್ತಾ ಇದೆ. ಮೊನ್ನೆ ಸ್ವಲ್ಪ ಜನಕ್ಕೆ ಅಮೌಂಟ್ ಬಂದಿತ್ತು, ಮತ್ತೆ ಇವತ್ತು ಕೂಡ ತುಂಬಾ ಜನರಿಗೆ ಕೆಲವೊಬ್ಬರಿಗೆ 3,000 ಕೆಲವೊಬ್ಬರಿಗೆ 6,000 ಬಂದಿದೆ. ಸೊ ನೀವೇನಾದ್ರೂ ಇವನಿಗೆ ಅಪ್ಲಿಕೇಶನ್ ಹಾಕಿ ಇವನಿಗೆ ಅಮೌಂಟ್ ಬರ್ತಾ ಇದ್ರೆ ಪ್ರತಿಯೊಬ್ಬರು ವಿಡಿಯೋನ ಕೊನೆವರೆಗೂ ನೋಡಿ. ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಇರುತ್ತೆ ಈ ಒಂದು ವಿಡಿಯೋ. ನಾನು ತುಂಬಾನೇ ಕೆಲವೊಂದು ಇನ್ಫಾರ್ಮೇಶನ್ ಎಲ್ಲ ತಗೊಂಡು ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇರ್ತೀನಿ. ತುಂಬಾನೇ ಒಂದು ಟೈಮ್ ಕೊಟ್ಟು ಈ ವಿಡಿಯೋನ ಮಾಡ್ತಾ ಇದೀನಿ. ಆದ್ರಿಂದ ವಿಡಿಯೋ ಪ್ರತಿಯೊಬ್ಬರು ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋ ನೋಡಿದ್ಮೇಲೆ ನಿಮ್ಮ ಸ್ನೇಹಿತರಿಗೆ ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ, ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಇವನಿಗೆ ರಿಲೇಟೆಡ್ ಏನೇ ಒಂದು ಹೊಸದಾಗಿ ಅಪ್ಡೇಟ್ ಬಂದ್ರು ಕೂಡ ಪ್ರತಿಯೊಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ. ಆದ್ರಿಂದ ನೋಡ್ತಾರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂತ ಯಾವುದೇ ಯುನಿಟಿ ಬಗ್ಗೆ ಏನಾದ್ರೂ ಒಂದು ಕ್ವಿಕ್ ಆಗಿ ಅಪ್ಡೇಟ್ ಬಂದ್ರು ಕೂಡ ಪ್ರತಿಯೊಂದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಸಿಗುತ್ತೆ. ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ, ಇವಾಗ ಒಂದೊಂದಾಗಿ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಓಕೆ, ಇವತ್ತು ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂತ ನೋಡೋದಾದ್ರೆ, ಓಕೆ ವಿಡಿಯೋ ಬಂದ್ಬಿಟ್ಟು ಜಸ್ಟ್ ಒಂದು 7 ರಿಂದ 8 ನಿಮಿಷ ಇರುತ್ತೆ. ನೀವು ಇವಾಗ ಏನಾದ್ರು ವಿಡಿಯೋ ನೋಡ್ಬೇಕಾದ್ರೆ ಬಿಸಿ ಇದ್ರೆ, ನೀವು ಯಾವಾಗ ಫ್ರೀ ಇದ್ರೆ ಅವಾಗ ವಿಡಿಯೋ ನೋಡಿ. ಬಟ್ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್ ಇದೆ. ಓಕೆ, ಯಾವೆಲ್ಲ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂತಂದ್ರೆ, ಫಸ್ಟ್ ಬಂದ್ಬಿಟ್ಟು ಸೆಲ್ಫ್ ಡಿಕ್ಲೇರೇಷನ್ ಏನ್ ಇವಾಗ ಜುಲೈ ಮಂತ್ ಸೆಲ್ಫ್ ಡಿಕ್ಲೇರೇಷನ್ ಏನ್ ಸ್ಟಾರ್ಟ್ ಆಗಿದೆ. ಓಕೆ, ಆ ಒಂದು ಸೆಲ್ಫ್ ಡಿಕ್ಲೇರೇಷನ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ, ಮತ್ತೆ ಯಾರೆಲ್ಲ ಸೆಲ್ಫ್ ಡಿಕ್ಲೇರೇಷನ್ ತಗೋತಾ ಇದೆ, ಮತ್ತೆ ಕೆಲವೊಬ್ಬರಿಗೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಬರ್ತಾ ಇಲ್ಲ. ಸೊ ಅಂತವ್ರು ಏನ್ ಮಾಡ್ಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡ್ಬೇಕಾ ಮಾಡಬಾರ್ದಾ. ಓಕೆ, ಒಂದ್ ವೇಳೆ ನೀವು ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡಿದ್ರೆ ಮುಂದೆ ಪ್ರೊಸೀಜರ್ ಏನೆಲ್ಲ ಇರುತ್ತೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಯಾವೆಲ್ಲ ಮಂತಿನ ಅಮೌಂಟ್ ಬರ್ಬೇಕು. ಇವಾಗ 2 ತಿಂಗಳ ಅಮೌಂಟ್ ಇನ್ನು ಪೆಂಡಿಂಗ್ ಇದೆ. ಸೊ ಆ ಒಂದು ಅಮೌಂಟ್ ಯಾವೆಲ್ಲ ತಿಂಗಳು ಪೆಂಡಿಂಗ್ ಅಮೌಂಟ್ ಇದೆ ಅದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೀನಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕೆಲವೊಬ್ಬರು ಹೈಯರ್ ಎಜುಕೇಶನ್ ಅಂತ ಬರ್ತಾ ಇದೆ. ಓಕೆ, ಇವಾಗ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಇವನಿಗೆ ಅಪ್ಲಿಕೇಶನ್ ಹಾಕಿರ್ತೀರ, ಆಮೇಲೆ ನಿಮ್ಗೆ ಅಮೌಂಟ್ ಕೂಡ ಬರ್ತಾ ಇರುತ್ತೆ. ಬಂದ್ರು ಕೂಡ ಸ್ಟೇಟಸ್ ಚೆಕ್ ಮಾಡಿದ್ರೆ ನೀವು ಅಲ್ಲಿ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಹೈಯರ್ ಸ್ಟಡಿ ಅಂತ ಬರುತ್ತೆ. ಪರ್ಚೇಸಿಂಗ್ ಹೈಯರ್ ಎಜುಕೇಶನ್ ಈ ರೀತಿ ಏನೇನೋ ತೋರಿಸ್ತಾ ಇದೆ. ಅದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೀನಿ. ಸ್ವಲ್ಪ ಜನದ್ದು ಕೆಲವೊಂದು ಮಂತ್ ಇಂದ ಒಂದು ಸ್ಟೇಟಸ್ ಚೆಕ್ ಮಾಡಿದ್ರೆ ಮಂತ್ ಇಂದು ಅಥವಾ ಫೆಬ್ರವರಿ ಜೂನ್, ಇವಾಗ ಮೇ ಜೂನ್ ಅಂತೂ ಅಪ್ಡೇಟ್ ಆಗಿಲ್ಲ. ಜನವರಿ ಫೆಬ್ರವರಿ ಮಾರ್ಚ್ ಕೆಲವೊಬ್ಬರು ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬರ್ತಾರೆ. ಸೊ ಈ ರೀತಿ ರೆಸ್ಪಾನ್ಸ್ ಪೆಂಡಿಂಗ್ ಬಂದ್ರೆ ಏನಾದ್ರು ಪ್ರಾಬ್ಲಮ್ ಹೋಗುತ್ತಾ, ಅಂತವ್ರಿಗೆ ಅಮೌಂಟ್ ಬರ್ತಾ ಇಲ್ಲ, ಅದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಜನದ್ದು ಐಟಿ GST ಪೇ ಅಂತ ಬರ್ತಾ ಇದೆ, ಸ್ಟೇಟಸ್ ಚೆಕ್ ಮಾಡಿದ್ರೆ. ಸೊ ಅಂತವ್ರಿಗೆ ಏನ್ ಮಾಡ್ಬೇಕು, ಅವರಿಗೆ ಸೊಲ್ಯೂಷನ್ ಏನು, ಅವರಿಗೆ ಅಮೌಂಟ್ ಬರ್ತಾ ಇಲ್ಲ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಜನದ್ದು ಅಪ್ಲಿಕೇಶನ್ ರಿಸೀವ್ ಅಂತ ಬರ್ತಾ ಇದೆ. ಮೊದಲ ಈ ರೀತಿ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ, ಬಟ್ ಇವಾಗ ಸ್ಟೇಟಸ್ ಚೆಕ್ ಮಾಡಿದ್ರೆ ಅಪ್ಲಿಕೇಶನ್ ರಿಸೀವ್ ಅಂತ ಬರ್ತಾ ಇದೆ. ಸೊ ಈ ರೀತಿ ಬಂದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ. ಅದ್ರ ಬಗ್ಗೆ ತುಂಬಾನೇ ಒಂದು ಡೌಟ್ ಇದೆ ತುಂಬಾ ಜನಕ್ಕೆ. ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಲೆಂತ್ ಇದ್ರೂ ಪರವಾಗಿಲ್ಲ, ಕಂಪ್ಲೀಟ್ ಆಗಿ ಒಂದೇ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕೊಡ್ಬೇಕಂತ ಹೇಳಿ ಇವತ್ತು ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಫಸ್ಟ್ ಬಂದ್ಬಿಟ್ಟು ಸೆಲ್ಫ್ ಡಿಕ್ಲೇರೇಷನ್ ಏನ್ ಇವಾಗ ನೋಡಬಹುದು. ಜುಲೈ ಮಂತ್ ಏನ್ ಸೆಲ್ಫ್ ಡಿಕ್ಲೇರೇಷನ್ ಸ್ಟಾರ್ಟ್ ಆಗಿದೆ. ಸೆಲ್ಫ್ ಡಿಕ್ಲೇರೇಷನ್ ಬಂದ್ಬಿಟ್ಟು ಪ್ರತಿ ತಿಂಗಳು 1ನೇ ತಾರೀಕಿಂದ 25ನೇ ತಾರೀಕಿನವರೆಗೂ ನಿಮಗೆ ಟೈಮಿಂಗ್ ಇರುತ್ತೆ. ಓಕೆ, ಪ್ರತಿ ತಿಂಗಳು 1ನೇ ತಾರೀಕಿಂದ 25ನೇ ತಾರೀಕಿನವರೆಗೂ ಏನ್ ಸೆಲ್ಫ್ ಡಿಕ್ಲೇರೇಷನ್ ಮಾಡಕ್ಕೆ ಅವಕಾಶ ಇರುತ್ತೆ. ತುಂಬಾ ಜನ ಮೇನ್ ಮಾಡೋ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ 1ನೇ ತಾರೀಕಿಂದ 24ನೇ ತಾರೀಕಿನವರೆಗೂ ಎಲ್ಲರೂ ಸುಮ್ಮನೆ ಇರ್ತಾರೆ. 1ನೇ ತಾರೀಕಿಂದ 24ನೇ ತಾರೀಕಿನವರೆಗೂ ಸುಮ್ಮನೆ ಇರ್ತಾರೆ. ಲಾಸ್ಟ್ ಡೇಟ್ ಯಾವಾಗ ಬರುತ್ತೆ 25ನೇ ಡೇಟ್, ಅವತ್ ಬಂದ್ಬಿಟ್ಟು ಎಲ್ಲರೂ ಸೆಲ್ಫ್ ಡಿಕ್ಲೇರೇಷನ್ ಮಾಡಕ್ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಆಗೋದಿಲ್ಲ. ಕೆಲವೊಂದ್ ಟೈಮ್ ಲಾಸ್ಟ್ ಫೈನಲ್ ಸಬ್ಮಿಟ್ ಮಾಡಕ್ ಹೋದ್ರೆ ಅಲ್ಲಿ ಎರರ್ ಬಂದ್ಬಿಡುತ್ತೆ, ಅಥವಾ ಲಾಗ್ಡ್ ಫ್ರಮ್ ಅನದರ್ ಡಿವೈಸ್ ಅಂತ ಬರುತ್ತೆ. ಏನೋ ಟೆಕ್ನಿಕಲ್ ಇಶ್ಯೂ ಬಂದು ಎರರ್ ಬರುತ್ತೆ. ಸೊ ನಾನೇನು ಮೊದಲಿಂದಲೂ ನಾನು ಯೂಟ್ಯೂಬ್ ಅಲ್ಲಿ ಅದನ್ನೇ ಹೇಳ್ತಾ ಬಂದಿದ್ದೀನಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಯಾರಿಗೆಲ್ಲ ಇವನಿಗೆ ಅಮೌಂಟ್ ಬರ್ತಾ ಇದೆ ಕಂಟಿನ್ಯೂ ಆಗಿ, ಸೊ ಪ್ರತಿಯೊಬ್ಬರು ಏನ್ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಏನ್ ಸ್ಟಾರ್ಟ್ ಆಗುತ್ತೆ 1ನೇ ತಾರೀಕಿಂದ 25ನೇ ತಾರೀಕಿನವರೆಗೂ ಏನ್ ಅವಕಾಶ ಇರುತ್ತೆ, ಪ್ರತಿಯೊಬ್ಬರು ಬಂದ್ಬಿಟ್ಟು 1ನೇ ತಾರೀಕಿಂದ 15ನೇ ತಾರೀಕಿನ ಒಳಗಾಗಿ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಕೊಂಡ್ಬಿಡಿ. ಏನೋ ಪ್ರಾಬ್ಲಮ್ ಆಗಲ್ಲ. ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಕ್ ಹೋದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ. ಸೊ ಆದ್ರಿಂದ ಪ್ರತಿಯೊಬ್ಬರು 15ನೇ ತಾರೀಕಿನ ಒಳಗಾಗಿ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಕೊಳ್ಳಿ. ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯಾರ್ಯಾರಿಗೆಲ್ಲ 2 ವರ್ಷ ಅಮೌಂಟ್ ಆಲ್ರೆಡಿ ಬಂದಿದೆ, 2 ವರ್ಷ ಆದ್ಮೇಲೆ ಇವಾಗ ಯಾರೆಲ್ಲ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ತಾ ಇದ್ದೀರಾ, ನಿಮ್ದು ಯಾರ್ದೆಲ್ಲ ಆಧಾರ್ ಕಾರ್ಡ್ ಡೀಟೇಲ್ಸ್ ಅಲ್ಲಿ ಫೆಚ್ ಆಗ್ತಾ ಇಲ್ಲ, ಸೊ ಅಂತವ್ರದ್ದು ಇವನಿಗೆ ನಿಮ್ದು ಡಿಕ್ಲೇರೇಷನ್ ಲಾಕ್ ಆಗಿರುತ್ತೆ, ಇವನಿಗೆ ಸ್ಟಾಪ್ ಇರುತ್ತೆ. ನೀವು ಪದೇ ಪದೇ ಟ್ರೈ ಮಾಡಿದ್ರು ಕೂಡ ನಿಮ್ದು ಡಿಕ್ಲೇರೇಷನ್ ಸಬ್ಮಿಟ್ ಆಗೋದಿಲ್ಲ. ಅದ್ರ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಳಕ್ ಹೋಗಬೇಡಿ. 2 ವರ್ಷ ಮಾತ್ರ ಇವನಿಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಆಲ್ರೆಡಿ ತುಂಬಾ ಜನಕ್ಕೆ 2 ವರ್ಷ ಅಮೌಂಟ್ ಬಂದಿದೆ. ಅಂದ್ರೆ 2023ನೇ ಬ್ಯಾಚ್ ಯಾರೆಲ್ಲ ಡಿಗ್ರಿ ಪಾಸ್ ಆಗಿದ್ರಿ, ಆಲ್ಮೋಸ್ಟ್ ತುಂಬಾ ಜನಕ್ಕೆ 2 ವರ್ಷ ಅಮೌಂಟ್ ಕಂಪ್ಲೀಟ್ ಆಗಿ ಬಂದಿದೆ 24 ತಿಂಗಳು. ಅಂತವ್ರಿಗೆ ಇವನಿಗೆ ಸ್ಟಾಪ್ ಆಗಿದೆ. ಅಂತವ್ರು ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಬೇಕಾದ್ರೆ ಅಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ. ಓಕೆ, ಇನ್ನೊಂದೇನಪ್ಪ ಪ್ರಾಬ್ಲಮ್ ಏನಂತಂದ್ರೆ, ಜಸ್ಟ್ ಒಂದು 4 ತಿಂಗಳು 5 ತಿಂಗಳು 10 ತಿಂಗಳು 12 ತಿಂಗಳು ಅಮೌಂಟ್ ಬಂದಿದೆ, ಅಂದ್ರೆ 1 ವರ್ಷವರೆಗೂ ಅಮೌಂಟ್ ಬಂದಿದೆ. ಅಂತವ್ರದ್ದು ಕೂಡ ಆಧಾರ್ ಕಾರ್ಡ್ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ ಅಂತ ಅಂದ್ರೆ ತುಂಬಾ ಜನ ಈ ಪ್ರಾಬ್ಲಮ್ ಕೂಡ ಆಗಿದೆ.
ಓಕೆ, ಒಂದ್ ವೇಳೆ ನಿಮ್ಗೆ ಇನ್ನೂ 2 ವರ್ಷ ಅಮೌಂಟ್ ಬಂದಿಲ್ಲ ಆದ್ರೂ ಕೂಡ ಡಿಕ್ಲೇಷನ್ ಮಾಡ್ಬೇಕಾದ್ರೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಫೆಚ್ ಆಗಿಲ್ಲ ಅಂತಂದ್ರೆ ಒಂದ್ ಸರಿ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಅಥವಾ ತಾಲೂಕಲ್ಲಿ ಎಂಪ್ಲಾಯ್ಮೆಂಟ್ ಆಫೀಸ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಕೆಲವೊಂದು ಡಾಕ್ಯುಮೆಂಟ್ ತಗೊಂಡೋಗಿ, ಅಂದ್ರೆ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡ್ತಿರಲ್ಲ ಆ ಒಂದು ಫಾರ್ಮ್ ತಗೊಂಡೋಗಿ ಅಥವಾ ಅಪ್ಲಿಕೇಶನ್ ಆಗ್ತಿದ ಯುವನಿಧಿ ಅಪ್ಲಿಕೇಶನ್ ಆಗಿರುವಂತ ಏನಾದ್ರು PDF ಇದ್ರೆ ಅದನ್ನ ಒಂದು ಪ್ರಿಂಟ್ ತಗೊಂಡೋಗಿ ಅದರ ಜೊತೆಗೆ 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಪಾಸ್ಬುಕ್, ಒಂದು ಫೋಟೋ ಕಾಪಿ ಇವೆಲ್ಲ ಡಾಕ್ಯುಮೆಂಟ್ ತಗೊಂಡೋಗಿ ನಿಮ್ದು ಏನೇ ಒಂದು ಅಲ್ಲಿ ಪ್ರಾಬ್ಲಮ್ ಇದ್ರು ಕೂಡ ಅದು ಅಲ್ಲೆಲ್ಲ ನಿಮ್ದು ಅಪ್ಲಿಕೇಶನ್ ನಂಬರ್ ಎಲ್ಲ ಕೊಟ್ರೆ ಅವರು ನಿಮ್ದು ಅಪ್ಲಿಕೇಶನ್ ರಿವೆರಿಫಿಕೇಶನ್ ಮಾಡೋದಾಗಿರ್ಬೋದು ಅಥವಾ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವರು ಇಮಿಡಿಯೇಟ್ ಆಗಿ ನಿಮ್ಗೆ ತಿಳಿಸ್ತಾರೆ. ಏನೇ ಒಂದು ಪ್ರಾಬ್ಲಮ್ ಇದ್ರು ಕೂಡ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಎಂಪ್ಲಾಯ್ಮೆಂಟ್ ಆಫೀಸ್ ಅಂತ ಇರುತ್ತೆ ಅಥವಾ DDP ಆಫೀಸ್ ಅಂತ ಇರುತ್ತೆ. ಈ ಒಂದು ಎರಡು ಆಫೀಸ್ ಅಲ್ಲಿ ಯಾವ್ದಾದ್ರು ಒಂದು ಆಫೀಸ್ಗೆ ಹೋಗಿ ನಿಮ್ಗೆ ಏನಾದ್ರು ಯುವನಿಧಿ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಇದ್ರು ಕೂಡ ಅದ್ರ ಬಗ್ಗೆ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತಾರೆ ಅಥವಾ ಏನೇ ಒಂದು ಪ್ರಾಬ್ಲಮ್ ಇದ್ರು ಕೂಡ ಅಲ್ಲಿ ಸ್ಪಾಟ್ ಅಲ್ಲಿ ಸೊಲ್ಯೂಷನ್ ಕೊಡ್ತಾರೆ. ಓಕೆ, ಆಲ್ಮೋಸ್ಟ್ ಈ ಒಂದು ಸೆಲ್ಫ್ ಡಿಕ್ಲೇರೇಷನ್ ಬಗ್ಗೆ ಎಲ್ಲ ಕ್ಲಿಯರ್ ಮಾಡಿದೀವಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೌಶಲ್ಯ ಸ್ಕಿಲ್ ರಿಜಿಸ್ಟ್ರೇಷನ್. ಓಕೆ, ಈ ಒಂದು ಕೌಶಲ್ಯ ಕರ್ನಾಟಕ ಸ್ಕಿಲ್ ರಿಜಿಸ್ಟ್ರೇಷನ್ ಯಾರೆಲ್ಲ ಮಾಡಬೇಕು ಮತ್ತೆ ಯಾರೆಲ್ಲ ಮಾಡಬಾರ್ದು, ಓಕೆ, ಇದು ಪ್ರತಿ ತಿಂಗಳು ಮಾಡ್ಬೇಕಂತ ಹೇಳಿ ತುಂಬಾ ಜನ ಕೆಲವೊಂದು ಡೌಟ್ ಇದೆ. ಓಕೆ, ವೆಬ್ಸೈಟ್ ಅಲ್ಲಿ ಯಾವಾಗ ಅಂತಂದ್ರೆ ಜನವರಿ ಫೆಬ್ರವರಿಲಿ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಬೇಕಾದ್ರೆ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ರು, ನೀವು ತುಂಬಾ ಜನ ಅಬ್ಸರ್ವ್ ಕೂಡ ಮಾಡಿರ್ಬೋದು. ಯಾರಿಗೆಲ್ಲ ಯುವನಿಧಿ ಅಮೌಂಟ್ ಬರ್ತಾ ಇದೆ ಸೊ ಅಂತವ್ರು ಪ್ರತಿಯೊಬ್ರು ಕೂಡ ಕೌಶಲ್ಯ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡ್ಲೇಬೇಕು ಅಂತ ಹೇಳಿದ್ರು. ಸೊ ಇವಾಗ್ಲೂ ಕೂಡ ವೆಬ್ಸೈಟ್ ಓಪನ್ ಇದೆ. ಇನ್ನು ಯಾರೆಲ್ಲ ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಸ್ಕ್ರೀನ್ ಮೇಲೆ ಏನ್ ನಾನು ನಂಬರ್ ಹಾಕಿದೀನಿ ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ನಾವೇ ನಿಮ್ಗೆ ಕೌಶಲ್ಯ ರಿಜಿಸ್ಟ್ರೇಷನ್ ಕೂಡ ಮಾಡಿ ಕೊಡ್ತೀವಿ. ಓಕೆ, ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಇವಾಗ ನೀವು ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಎಂಪ್ಲಾಯ್ಮೆಂಟ್ ಆಫೀಸ್ ಇಂದ ನಿಮ್ಗೆ ಕಾಲ್ ಬರುತ್ತೆ. ಅಂದ್ರೆ ನಿಮ್ಗೆ ಏನಾದ್ರು ಸ್ಕಿಲ್ ಟ್ರೈನಿಂಗ್ ಏನಾದ್ರು ನೀಡ್ ಇತ್ತಪ್ಪ ಅಂದ್ರೆ ಅವಶ್ಯಕತೆ ಇತ್ತಂದ್ರೆ ನೀವು ಯಾವ್ದಾದ್ರು ಒಂದು ಪ್ರೈವೇಟ್ ಕಂಪನಿ ಅಥವಾ ಯಾವ್ದಾದ್ರು ಒಂದು ಸ್ಕಿಲ್ ನ ಇಂಪ್ರೂವ್ಮೆಂಟ್ ಮಾಡಕ್ಕೆ ನೀವು ಅಲ್ಲಿ 1 ತಿಂಗಳು ಅಥವಾ 2 ತಿಂಗಳು ಏನ್ ಟ್ರೈನಿಂಗ್ ಇರುತ್ತೆ ಆ ಒಂದು ಟ್ರೈನಿಂಗ್ ಗೆ ನೀವು ಜಾಯಿನ್ ಕೂಡ ಆಗ್ಬಹುದು. ಓಕೆ, ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ ಗೌರ್ಮೆಂಟ್ ಇಂದಾನೆ ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಎಲ್ಲಾದ್ರೂ ಒಂದು ವೇಕೆನ್ಸಿನ ಕೊಡಬಹುದು ಅಥವಾ ನೀವೇ ಯಾವ್ದಾದ್ರು ಒಂದು ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಸರ್ಟಿಫಿಕೇಟ್ ಬರುತ್ತೆ, ಆ ಒಂದು ಸರ್ಟಿಫಿಕೇಟ್ ಕೊಂಡು ನೀವು ಬೇರೆ ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಕೂಡ ನೀವು ಜಾಯಿನ್ ಕೂಡ ಆಗ್ಬಹುದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕೌಶಲ್ಯ ಸ್ಕಿಲ್ ಟ್ರೈನಿಂಗ್ ಗೆ ಸೊ ರಿಜಿಸ್ಟರ್ ಮಾಡಿದ್ಮೇಲೆ ಅವ್ರು ಕಾಲ್ ಮಾಡ್ತಾರೆ, ಅವಾಗ ನೀವು ಹೋಗಿ ಅಲ್ಲಿ ಡಾಕ್ಯುಮೆಂಟ್ ಕೊಟ್ಟು ಟ್ರೈನಿಂಗ್ ಕೂಡ ಅಟೆಂಡ್ ಆಗಬಹುದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡಿದ್ರೆ ಅಮೌಂಟ್ ಬರುತ್ತಾ ಇಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಕೂಡ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಕೌಶಲ್ಯ ಸ್ಕಿಲ್ ಯಾರಿಗೆಲ್ಲ ಇವನಿಗೆ ಅಮೌಂಟ್ ಬರ್ತಾ ಇದೆ ಸೊ ಪ್ರತಿಯೊಬ್ಬರು ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಇವನಿಗೆ ಅಮೌಂಟ್ ಅಂತ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ. ರಿಜಿಸ್ಟರ್ ಮಾಡಿದ್ಮೇಲೆ ಇವನಿಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾಲ್ ಬರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಟ್ರೈನಿಂಗ್ ಹೋಗ್ಬೋದು, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಬಿಡಬಹುದು. ಅದು ನಿಮ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಂದ್ರೆ ನಿಮ್ಮ ವೈಯಕ್ತಿಕ ಆಗಿರುತ್ತೆ. ಸೊ ನೋಡ್ಕೊಂಡು ನಿಮ್ಗೆ ಏನಾದ್ರು ಕಾಲ್ ಬಂದ್ರೆ ನೀವು ಅದನ್ನ ನೋಡಿ ಏನಾದ್ರು ನೀವು ಇಂಟ್ರೆಸ್ಟ್ ಇದ್ರೆ ಹೋಗಿ ಏನಾದ್ರು ಬಿಡಬಹುದು. ಓಕೆ, ನಾವು ಮೇನ್ ಬಂದ್ಬಿಟ್ಟು ಇವಾಗ ಅಮೌಂಟ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಇವಾಗ ಮೊನ್ನೆ ಏನು ಜೂನ್ ತಿಂಗಳಲ್ಲಿ ಒಂದು 13, 14, 15ನೇ ತಾರೀಕು ತುಂಬಾ ಜನರಿಗೆ ಕೆಲವೊಬ್ಬರಿಗೆ 3,000 ಬಂತು, ಕೆಲವೊಬ್ಬರಿಗೆ 6,000, ಕೆಲವೊಬ್ಬರಿಗೆ 12,000, ಕೆಲವೊಬ್ಬರಿಗೆ 9,000 ಈ ರೀತಿ ಕೆಲವೊಬ್ಬರಿಗೆ 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳವರೆಗೂ ಅಮೌಂಟ್ ಮೊನ್ನೆ ಜೂನ್ ಅಲ್ಲಿ ಬಂತು. ಸೊ ಆ ಒಂದು ಟೈಮ್ ಅಲ್ಲಿ ತುಂಬಾ ಜನರಿಗೆ ತುಂಬಾ ಜನ ನಿಮಗೂ ಕೂಡ ಮೆಸೇಜ್ ಎಲ್ಲ ಮಾಡ್ತಾ ಇದ್ರಿ, ಮತ್ತೆ ಯೂಟ್ಯೂಬ್ ಅಲ್ಲಿ ನಾನು ಕಮೆಂಟ್ ಕೂಡ ನೋಡಿದೀನಿ. ತುಂಬಾ ಜನ ಹೇಳೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬ್ರದರ್ ನಮ್ ಫ್ರೆಂಡ್ ಗೆಲ್ಲ 12,000 ಬಂದಿದೆ, ನಮ್ಗೆ 6,000 ಬಂದಿದೆ, ಮಿಕ್ಕಿರೋ ಅಮೌಂಟ್ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರಲ್ಲ. ಸೊ ಆ ಒಂದು ಅಮೌಂಟ್ 2 ದಿನಗಳ ಹಿಂದೆ ಕೂಡ ಮೊನ್ನೆ ಹಾಕಿದ್ರು. ಸೊ 2 ದಿನ ಹಿಂದೆ ಕೂಡ ಹಾಕಿದ್ರು, ಮತ್ತೆ ಇವತ್ತು ಕೂಡ ತುಂಬಾ ಜನರಿಗೆ ಅಮೌಂಟ್ ಬಂದಿದೆ. ನಿಮ್ಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಮತ್ತೆ ನಿಮ್ಗೆ ಯಾವ ಒಂದು ಡಿಸ್ಟ್ರಿಕ್ಟ್ ಇಂದ ಅಮೌಂಟ್ ಬಂತು ಅದನ್ನ ಕಮೆಂಟ್ ಮಾಡಿ. ಅಂದ್ರೆ ನಿಮ್ದು ಯಾವ ಡಿಸ್ಟ್ರಿಕ್ಟ್ ಇದೆ ಸ್ವಲ್ಪ ಕಮೆಂಟ್ ಬಾಕ್ಸ್ ಅಲ್ಲಿ ಇನ್ಫಾರ್ಮೇಶನ್ ಹಾಕಿ. ತುಂಬಾ ಜನ ಎಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡ್ತಾ ಇರ್ತಾರೆ, ಸೊ ದಟ್ ತುಂಬಾ ಜನಕ್ಕೆ ಹೆಲ್ಪ್ ಕೂಡ ಆಗುತ್ತೆ. ಓಕೆ, ಇನ್ನು ಮೇನ್ ಬಂದ್ಬಿಟ್ಟು ಇವಾಗ ಏನ್ ಮೊನ್ನೆ ಜೂನ್ ಅಲ್ಲಿ ಏನ್ 4 ತಿಂಗಳ ಅಮೌಂಟ್ ಬಂತು, ಕೆಲವರಿಗೆ 3 ತಿಂಗಳ ಅಮೌಂಟ್ ಬಂತು, ಮತ್ತೆ ಈ ಒಂದು ಜುಲೈಯಲ್ಲಿ ಕೂಡ ಫಸ್ಟ್ ವೀಕ್ ಅಲ್ಲಿ ಆಲ್ಮೋಸ್ಟ್ ತುಂಬಾ ಜನರಿಗೆ ಅಮೌಂಟ್ ಎಲ್ಲ ಹಾಕಿದ್ದಾರೆ. ಇದು ಇಷ್ಟೆಲ್ಲ ಏನ್ ಅಮೌಂಟ್ ಬಂದಿದೆ, 3-4 ತಿಂಗಳ ಅಮೌಂಟ್ ಏನ್ ಬಂದಿದೆ, ಇದು ಯಾವ ತಿಂಗಳ ಅಮೌಂಟ್ ಬಂದಿದೆ, ಇನ್ನು ಯಾವ ತಿಂಗಳ ಅಮೌಂಟ್ ಬರಬೇಕು, ಅಂದ್ರೆ ಇನ್ನು ಎಷ್ಟು ತಿಂಗಳ ಅಮೌಂಟ್ ಪೆಂಡಿಂಗ್ ಇದೆ, ಪೆಂಡಿಂಗ್ ಇರುವಂತ ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ, ಸೊ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೇನ್ ಏನಪ್ಪಾ ಅಂತಂದ್ರೆ ಯಾವಾಗ ಲಾಸ್ಟ್ ಡಿಸೆಂಬರ್ ಅಲ್ಲಿ ಅಮೌಂಟ್ ಬಂದಿತ್ತು, ಡಿಸೆಂಬರ್ ಆದ್ಮೇಲೆ 4-5 ತಿಂಗಳು ಯಾವುದೇ ಕಾರಣಕ್ಕೂ ಅಮೌಂಟ್ ಬಂದಿರಲಿಲ್ಲ. ಸೊ ಇವಾಗ ಏನ್ ಯಾರಿಗೆಲ್ಲ ಮೊನ್ನೆ ಜೂನ್ ಅಲ್ಲಿ 4 ಮಂತಿನ ಅಮೌಂಟ್ ಹಾಕಿದ್ರೆ ಅಂದ್ರೆ 12,000 ಯಾರಿಗೆಲ್ಲ ಬಂದಿದೆ ಅಂತವ್ರಿಗೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 4 ತಿಂಗಳ ಅಮೌಂಟ್ ಬಂದಿದೆ. ಮತ್ತೆ ಇವತ್ತು ಮೊನ್ನೆ ಯಾರಿಗೆಲ್ಲ ಬಂದಿದೆ ಏಪ್ರಿಲ್ ಅಮೌಂಟ್ ಕೂಡ ಬಂದಿದೆ. ಅಂದ್ರೆ ಯುವನಿಧಿ ಕಡೆಯಿಂದ ಏಪ್ರಿಲ್ ವರೆಗೂ ಆಲ್ಮೋಸ್ಟ್ ತುಂಬಾ ಜನರಿಗೆ ಅಮೌಂಟ್ ಅಂತೂ ಸ್ಯಾಂಕ್ಷನ್ ಮಾಡಿದ್ದಾರೆ. ಇನ್ನು ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ವೇಟ್ ಮಾಡಿ, ಇನ್ನು ಇವತ್ತು ನಾಳೆವರೆಗೂ ನಿಮ್ಗೆ ಅವಕಾಶ ಇದೆ. ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ, ಇನ್ನು ತುಂಬಾ ಜನಕ್ಕೆ ಅಮೌಂಟ್ ಕೂಡ ಬಂದಿಲ್ಲ. ಸೊ ವೇಟ್ ಮಾಡಿ, ನಾಳೆ ನಾಡಿದ್ದು ಬರುವಂತ ಸಾಧ್ಯತೆ ಜಾಸ್ತಿ ಇದೆ. ಆಲ್ಮೋಸ್ಟ್ ಇವಾಗ ಏಪ್ರಿಲ್ ವರೆಗೂ ಎಲ್ಲಾ ಅಮೌಂಟ್ ಕ್ಲಿಯರ್ ಮಾಡಿದ್ದಾರೆ.
ಓಕೆ, ಏಪ್ರಿಲ್ ಮಂತಿನವರೆಗೂ ಪ್ರತಿಯೊಬ್ಬರು ಕೂಡ ಆಲ್ಮೋಸ್ಟ್ ಅಮೌಂಟ್ ಕ್ಲಿಯರ್ ಮಾಡಿದ್ದಾರೆ. ಒಂದ್ ವೇಳೆ ನಿಮ್ಗೆ ಏಪ್ರಿಲ್ ವರೆಗೂ ಇನ್ನೂ ಅಮೌಂಟ್ ಬಂದಿಲ್ಲ ಅಂತಂದ್ರೆ ವೇಟ್ ಮಾಡಿ, ಇನ್ನೊಂದು 2-3 ಡೇಸ್ ಅಲ್ಲಿ ಆಲ್ಮೋಸ್ಟ್ ಅಮೌಂಟ್ ಬರುವಂತ ಸಾಧ್ಯತೆ ಜಾಸ್ತಿ ಇದೆ. ಇದಾದ ನಂತರ ನೋಡ್ಬೋದು, ಇನ್ನು ಮೇ ಜೂನ್ 2 ತಿಂಗಳ ಅಮೌಂಟ್ ಇನ್ನು ಪೆಂಡಿಂಗ್ ಇದೆ. ಇನ್ನ ಮೇ ತುಂಬಾ ಜನ ಬಂದ್ಬಿಟ್ಟು ಮೇ ಅಮೌಂಟ್ ಬಂದಿದೆ, ಜೂನ್ ಅಮೌಂಟ್ ಬಂದಿದೆ ಅಂತ ಹೇಳ್ತಾ ಇದ್ರ. ಯಾರು ಕೂಡ ಮೇ ಅಮೌಂಟ್ ಬಂದಿಲ್ಲ, ಜೂನ್ ಅಮೌಂಟ್ ಬಂದಿಲ್ಲ. ಯಾಕಂತಂದ್ರೆ ಇವನಿಗೆ ನೀವು ಸ್ಟೇಟಸ್ ಚೆಕ್ ಮಾಡ್ಕೊಂಡ್ರೆ ಅಲ್ಲಿ ಮೇ ಜೂನ್ 2 ತಿಂಗಳ ಸ್ಟೇಟಸ್ ಕೂಡ ಇನ್ನೂ ಅಪ್ಡೇಟ್ ಆಗಿಲ್ಲ. ಅಲ್ಲಿ ಏನು ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ ಅಂದ್ಮೇಲೆ ಅಮೌಂಟ್ ಬರಕ್ ಚಾನ್ಸೇ ಇಲ್ಲ. ಓಕೆ, ಇನ್ನು ಮೇ ಜೂನ್ 2 ತಿಂಗಳ ಅಮೌಂಟ್ ಪ್ರತಿಯೊಬ್ಬರಿಗೂ ಬರಬೇಕು. ಇನ್ನು ಮೇ ಮತ್ತೆ ಜೂನ್ ಅಮೌಂಟ್ ಯಾರಿಗೂ ಕೂಡ ಬಂದಿಲ್ಲ. ಇವಾಗ ಏನ್ ನಿಮ್ಗೆಲ್ಲ ಅಮೌಂಟ್ ಬಂದಿದೆ, ಕೆಲವರಿಗೆ 6, 9, 12, 15 ಸಾವಿರ ಯಾರಿಗೆಲ್ಲ ಅಮೌಂಟ್ ಬಂದಿದೆ. ಹಿಂದೆ ಏನ್ 4-5 ತಿಂಗಳಿಂದ ಅಮೌಂಟ್ ಏನ್ ಪೆಂಡಿಂಗ್ ಇತ್ತು, ಆ ಒಂದು ಪೆಂಡಿಂಗ್ ಇರುವಂತ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಇವಾಗ 2 ತಿಂಗಳ ಅಮೌಂಟ್ ಮಾತ್ರ ಪೆಂಡಿಂಗ್ ಇದೆ. ಈ ಒಂದು 2 ತಿಂಗಳ ಅಮೌಂಟ್ ಪೆಂಡಿಂಗ್ ಏನಿದೆ, ಈ ಒಂದು ಪೆಂಡಿಂಗ್ ಇರುವಂತಹ ಅಮೌಂಟ್ ಯಾವಾಗ ಬರ್ಬೋದು, ಚಾನ್ಸಸ್ ಯಾವಾಗಿದೆ ಅಂತ ನೋಡೋದಾದ್ರೆ, ಆಲ್ರೆಡಿ ಇವಾಗ ಜುಲೈ ತಿಂಗಳು ಬಂತು, ಜುಲೈ ಸೆಲೆಬ್ರೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಇವಾಗ ಈ ಒಂದು ಜುಲೈ ತಿಂಗಳಲ್ಲಿ ನನ್ನ ಪ್ರಕಾರ ಒಂದು 15ನೇ ತಾರೀಕಿನ ಮೇಲ್ಗಡೆ ಇನ್ನೂ ಕೂಡ 1 ತಿಂಗಳ ಅಮೌಂಟ್ ಬರುವಂತ ಸಾಧ್ಯತೆ ಇದೆ. ಅದು ಯಾವ ಅಮೌಂಟ್ ಅಂದ್ರೆ ಮೇ ಅಮೌಂಟ್ ಬರುವಂತ ಸಾಧ್ಯತೆ ಇದೆ. ಜೂನ್ ಅಮೌಂಟ್ ಅಂತೂ ಇನ್ನು ಸದ್ಯದಲ್ಲಿ ಬರಲ್ಲ. ಜೂನ್ ಅಮೌಂಟ್ ಇನ್ನು ಲೇಟ್ ಆಗುತ್ತೆ, ಅಂದ್ರೆ ನೆಕ್ಸ್ಟ್ ಮಂತ್ ಬರುವಂತ ಸಾಧ್ಯತೆ ಇದೆ. ಅಂದ್ರೆ ಜೂನ್ ಜುಲೈ ಒಟ್ಟಿಗೆ ಮುಂದಿನ ತಿಂಗಳು ಹಾಕುವಂತ ಸಾಧ್ಯತೆ ಇದೆ. ಇನ್ನು ಸ್ಟೇಟಸ್ ಅಂತೂ ಅಪ್ಡೇಟ್ ಆಗಿಲ್ಲ. ಮೇ ಜೂನ್ 2 ತಿಂಗಳ ಸ್ಟೇಟಸ್ ಅಂತೂ ಅಪ್ಡೇಟ್ ಆಗಿಲ್ಲ. ಈ ಮಂತ್ ಎಂಡ್ ಅಲ್ಲಿ ಮೇ ತಿಂಗಳ ಒಂದು ಅಮೌಂಟ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು, ಅಂದ್ರೆ ಬರ್ಬೋದು ಅಂತ ಹೇಳಿ ಒಂದು ಗೆಸ್ ಕೂಡ ಮಾಡಬಹುದು. ಅಮೌಂಟ್ ಬಗ್ಗೆ ಇನ್ನೂ ಪಕ್ಕ ಯಾವ್ದು ಕ್ಲಾರಿಟಿ ಇನ್ಫಾರ್ಮೇಶನ್ ಇಲ್ಲ. ನಾನು ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದ್ರೆ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಆಲ್ಮೋಸ್ಟ್ ಪೆಂಡಿಂಗ್ ಇರುವಂತಹ ಅಮೌಂಟ್ ಬಗ್ಗೆ ಪ್ರತಿಯೊಂದು ಎಲ್ಲ ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇನ್ನು ಮೇನ್ ಏನಪ್ಪಾ ಅಂತಂದ್ರೆ ಹೈಯರ್ ಎಜುಕೇಶನ್. ತುಂಬಾ ಜನ ಸ್ಟೇಟಸ್ ಚೆಕ್ ಮಾಡಿದ್ರೆ ಎಲ್ಲಾ ಪ್ರಾಬ್ಲಮ್ ಇದೆ ಬರ್ತಾ ಇದೆ. ಅಂದ್ರೆ ನೀವು ಡಿಗ್ರಿ ಆದ್ಮೇಲೆ ಡಿಗ್ರಿಯಲ್ಲಿ BA, BSc, BCom ಅಥವಾ ನೀವು ಯಾವುದೇ ಒಂದು ಕೋರ್ಸ್ ಕಂಪ್ಲೀಟ್ ಆಗಿದ್ರು ಕೂಡ, ಇವಾಗ ನೀವು ಡಿಗ್ರಿ ಆದ್ಮೇಲೆ PG ಕೋರ್ಸ್ ಮಾಡಿರ್ತೀರ ಅಥವಾ MA, MCom, MSc ಅಥವಾ B.Ed ಯಾವುದೇ ಒಂದು ನೀವು ಕೋರ್ಸ್ ಮಾಡಿದ್ರು ಕೂಡ, ನಿಮ್ಗೆ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಇವನಿಗೆ ಅಪ್ಲಿಕೇಶನ್ ಹಾಕಿರ್ತೀರ. ಅಪ್ಲಿಕೇಶನ್ ಹಾಕಿದ್ಮೇಲೆ ನೆಕ್ಸ್ಟ್ ಯಾವುದೇ ಹೈಯರ್ ಎಜುಕೇಶನ್ ನೀವು ಮಾಡ್ತಿರಲ್ಲ. ನೀವು ಯಾವ್ದೋ ಕಾಂಪಿಟೇಟಿವ್ ಸ್ಟಡಿ ಮಾಡ್ತಾ ಇರ್ತೀರ ಅಥವಾ ನೀವು ಏನೋ ಸ್ಟಡಿ ಕೂಡ ಮಾಡ್ತಾ ಇರಲ್ಲ, ಆರಾಮ ಮನೆಯಲ್ಲಿ ಕೂಡ ಇದ್ರು ಕೂಡ ತುಂಬಾ ಜನ ಸ್ಟೇಟಸ್ ಚೆಕ್ ಮಾಡಿದ್ರೆ ಹೈಯರ್ ಎಜುಕೇಶನ್ ಅಂತ ಶೋ ಆಗ್ತಿದೆ. ಸೊ ಈ ರೀತಿ ಬಂದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಥವಾ ಇಂಥವ್ರಿಗೆ ಅಮೌಂಟ್ ಬರುತ್ತಾ ಅಂತ ಹೇಳಿ ನನ್ನ ಪ್ರಕಾರ ಕೇಳಿದ್ರೆ, ಸೊ ನೀವು ಡಿಗ್ರಿ ಆದ್ಮೇಲೆ ಹೈಯರ್ ಸ್ಟಡಿ ಮಾಡಿಲ್ಲ ಅಂದ್ರೆ ಹೈಯರ್ ಎಜುಕೇಶನ್ ನೀವು ಮಾಡಿಲ್ಲ ಆದ್ರೂ ಕೂಡ ಸ್ಟೇಟಸ್ ಅಲ್ಲಿ ಹೈಯರ್ ಎಜುಕೇಶನ್ ಅಂತ ತೋರಿಸ್ತಾ ಇದ್ರೆ ಯಾವುದೇ ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ. ಅಮೌಂಟ್ ಅಂತೂ ಬರುತ್ತೆ, ಯಾವುದೇ ಪ್ರಾಬ್ಲಮ್ ಕೂಡ ಆಗಲ್ಲ. ನೀವು ಏನಾದ್ರು ಡಿಗ್ರಿ ಆದ್ಮೇಲೆ ನೆಕ್ಸ್ಟ್ ಏನಾದ್ರು ಹೈಯರ್ ಎಜುಕೇಶನ್ ಅಂತ ಮಾಡಿದ್ರೆ ನಿಮ್ಗೆ ಒಂದು 4-5 ತಿಂಗಳಾದ್ಮೇಲೆ ಹೈಯರ್ ಅಲ್ಲಿ ಅಮೌಂಟ್ ಅಂತೂ ಬರಲ್ಲ, ನಿಮಗೆ ಸ್ಟಾಪ್ ಆಗುತ್ತೆ. ಅಂದ್ರೆ ನೀವು ಯುನಿಟಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಮತ್ತೆ ಯಾವ್ದಾದ್ರು ಹೈಯರ್ ಎಜುಕೇಶನ್ ಗೆ ಅಡ್ಮಿಷನ್ ಮಾಡಿದ್ರೆ ಒಂದ್ 4-5 ತಿಂಗಳು ಸ್ಟಾರ್ಟಿಂಗ್ ಅಮೌಂಟ್ ಬರುತ್ತೆ, ನಂತರ ನಿಮ್ದು ಅಮೌಂಟ್ ಅಮೌಂಟ್ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಯಾವಾಗ ನಿಮ್ದು ಹೈಯರ್ ಎಜುಕೇಶನ್ ಕಂಪ್ಲೀಟ್ ಆಗುತ್ತೆ ಮತ್ತೆ ರೀಸ್ಟಾರ್ಟ್ ಆಗುತ್ತೆ ಯುನಿಟಿ, ಅಂದ್ರೆ ಯುನಿಟಿ ಅಮೌಂಟ್ ಮತ್ತೆ ಅವಾಗ ಸ್ಟಾರ್ಟ್ ಆಗುತ್ತೆ. ಓಕೆ, ಇವಾಗ ನೀವು ಯಾವ್ದು ಹೈಯರ್ ಎಜುಕೇಶನ್ ಮಾಡಿಲ್ಲ ಅಂತಂದ್ರೆ ನಿಮ್ದು ಸ್ಟೇಟಸ್ ಅಲ್ಲಿ ಹೈಯರ್ ಎಜುಕೇಶನ್ ಅಂತ ತೋರಿಸ್ತಾ ಇದ್ರೆ ಏನು ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ. ಪ್ರತಿ ತಿಂಗಳು ಸೆಲೆಬ್ರೇಷನ್ ಮಾಡ್ತಾ ಹೋಗಿ, ಅಮೌಂಟ್ ಅಂತೂ ಪಕ್ಕ ಬರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ರೆಸ್ಪಾನ್ಸ್ ಪೆಂಡಿಂಗ್ ಮೇನ್ ಇದೆ. ಇವಾಗ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಯಾರ್ಯಾರ್ದೆಲ್ಲ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬರ್ತಾ ಇದೆ ಸ್ಟೇಟಸ್ ಅಲ್ಲಿ, ಅಂದ್ರೆ ಎಲ್ಲಾ ತಿಂಗಳದು ಈ ರೀತಿ ತೋರಿಸ್ತಾ ಇಲ್ಲ. ಕೆಲವೊಬ್ಬರಿಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಮೌಂಟ್ ಯಾರ್ಯಾರಿಗೆಲ್ಲ ಬಂದಿದೆ. ಸೊ ಅಲ್ಲಿ ಕೆಲವೊಂದು ಮಂತ್ 4 ತಿಂಗಳಲ್ಲಿ ಕೆಲವೊಬ್ರದ್ದು ಫೆಬ್ರವರಿ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬರುತ್ತೆ, ಸ್ಟೇಟಸ್ ಚೆಕ್ ಮಾಡಿದ್ರೆ. ಕೆಲವೊಬ್ರದ್ದು ಮಾರ್ಚ್, ಏಪ್ರಿಲ್ ಆ ಒಂದು ತಿಂಗಳ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬರ್ತಾ ಇದೆ. ಸೊ ನಿಮ್ದು ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬಂದ್ರೆ ಕಂಪಲ್ಸರಿ ಆಗಿ ಪ್ರತಿಯೊಬ್ಬರು ಯಾರ್ದೆಲ್ಲ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬರ್ತಾ ಇದೆ, ಸೊ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಎಂಪ್ಲಾಯ್ಮೆಂಟ್ ಆಫೀಸ್ಗೆ ಹೋಗಿ ಅಲ್ಲಿ ಸರ್ ಈ ತರ ಪ್ರಾಬ್ಲಮ್ ಬರ್ತಾ ಇದೆ, ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬರ್ತಾ ಇದೆ ಅಂತ ಹೇಳಿ ಒಂದು ಯುನಿಟಿ ಡಿಪಾರ್ಟ್ಮೆಂಟ್ ಗೆ ಒಂದು ಲೆಟರ್ ನ ಹ್ಯಾಂಡ್ ರೈಟಿಂಗ್ ಲೆಟರ್ ಟೈಪ್ ಬರೀಬೇಕು. ಬರೆದು ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಅವರು ರಿವೆರಿಫಿಕೇಶನ್ ಮಾಡಿ ಅದೇನ್ ಪ್ರಾಬ್ಲಮ್ ಆಗಿದೆ ಅದನ್ನ ಸೊಲ್ಯೂಷನ್ ಮಾಡ್ತಾರೆ. ಸೊ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಯಾರ್ಯಾರೆಲ್ಲ ಬರ್ತಾ ಇದೆ, ಸೊ ಅಂತವ್ರು ಒಂದ್ಸರಿ ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಡಿಸ್ಟ್ರಿಕ್ಟ್ ಅಲ್ಲಿ ಎಂಪ್ಲಾಯ್ಮೆಂಟ್ ಆಫೀಸ್ ಇರುತ್ತೆ, ಅಲ್ಲಿ ಹೋಗಿ ಒಂದು ಲೆಟರ್ ಎಲ್ಲ ಕೊಟ್ಟು ಅಪ್ಲಿಕೇಶನ್ ನ ರಿವೆರಿಫಿಕೇಶನ್ ಮಾಡ್ಕೊಂಡ್ ಬನ್ನಿ, ಏನು ಪ್ರಾಬ್ಲಮ್ ಆಗಲ್ಲ. ಎಲ್ಲ ಏನೇ ಒಂದು ಪ್ರಾಬ್ಲಮ್ ಇದ್ರು ಕೂಡ ಸೊಲ್ಯೂಷನ್ ಮಾಡ್ತಾರೆ. ಇದೆಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇನ್ನು ಸ್ವಲ್ಪ ಜನದ್ದು IT/GST ಪೇ ಅಂತ ಬರ್ತಾ ಇದೆ, ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ IT/GST ಪೇ ಅಂತ ಬರ್ತಾ ಇದೆ. ಈ ರೀತಿ ಯಾಕೆ ಬರುತ್ತೆ, ಇಂಥವ್ರಿಗೆ ಅಮೌಂಟ್ ಬರುತ್ತಾ ಇಲ್ವಾ? ಸೊ ನನ್ನ ಒಂದು ಸಜೆಷನ್ ಅನ್ನೋಕ್ಕಿಂತ ಅದಕ್ಕೆ ಮೇನ್ ಏನಪ್ಪಾ ಅಂದ್ರೆ, IT/GST ಬರಕ್ಕೆ ಅಂದ್ರೆ ಸ್ಟೇಟಸ್ ಅಲ್ಲಿ IT/GST ಪೇ ಅಂತ ಯಾಕೆ ತೋರಿಸುತ್ತಂದ್ರೆ, ನೀವು ನಿಮ್ಮ ಒಂದು ಬ್ಯಾಂಕ್ ಇಂದ ಏನಾದ್ರು ಜಾಸ್ತಿ ಒಂದು ಅಮೌಂಟ್ ಟ್ರಾನ್ಸ್ಫರ್ ಏನಾದ್ರು ಮಾಡಿದ್ರೆ, ಅಂದ್ರೆ ನಿಮ್ ಮನೆಯಲ್ಲಿ 1 ಲಕ್ಷ, 2 ಲಕ್ಷ, 3 ಲಕ್ಷ
ಅಥವಾ 10 ಲಕ್ಷ ಈ ರೀತಿ ಯಾರಾದ್ರೂ ರಿಲೇಷನ್ ಆಗಿರ್ಬೋದು ಅಥವಾ ನಿಮ್ಗೆ ಬ್ಯಾಂಕಿಗೆ ಅಮೌಂಟ್ ಏನಾದ್ರು ಜಾಸ್ತಿ ಟ್ರಾನ್ಸ್ಫರ್ ಮಾಡಿದ್ರೆ ಸೊ ಅಂತವ್ರದ್ದು ಕೂಡ ಈ ರೀತಿ ಐಟಿ GST ಪೇ ಅಂತ ಬರುತ್ತೆ. ಇಂಥವ್ರದ್ದು ಆ ರೀತಿ ಜಾಸ್ತಿ ಅಮೌಂಟ್ ಏನಾದ್ರು ಟ್ರಾನ್ಸ್ಫರ್ ಮಾಡಿದ್ರೆ ಅಂತವ್ರಿಗೆ ಇವನಿಗೆ ಅಮೌಂಟ್ ಬರಲ್ಲ, ಸ್ಟಾಪ್ ಮಾಡ್ತಾರೆ. ಓಕೆ, ಒಂದ್ಸರಿ ನೀವು ಜಾಸ್ತಿ ಅಮೌಂಟ್ ಟ್ರಾನ್ಸ್ಫರ್ ಮಾಡಿಲ್ಲ ಅಂದ್ರೂ ಕೂಡ ಐಟಿ GST ಪೇ ಅಂತ ಬಂದ್ರೆ ಒಂದ್ಸರಿ ನೀವು ಕೂಡ ಎಂಪ್ಲಾಯ್ಮೆಂಟ್ ಆಫೀಸ್ಗೆ ಹೋಗಿ ಒಂದು ಲೆಟರ್ ಬರೆದುಕೊಟ್ಟು ಅಲ್ಲಿ ಅಪ್ಲಿಕೇಶನ್ ರಿವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಓಕೆ, ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂದು ಅಪ್ಲಿಕೇಶನ್ ರಿಸೀವ್ ಅಂತ ಬರ್ತಾ ಇದೆ. ತುಂಬಾ ಜನದು ಸ್ಟೇಟಸ್ ಎಲ್ಲ ಚೆಕ್ ಮಾಡಿದ್ರೆ ತುಂಬಾ ಜನ ಅನ್ನೋಕ್ಕಿಂತ ಏನು ಒಂದು 100 ಜನದಲ್ಲಿ 80 ರಿಂದ 90 ಜನದ್ದು ಸ್ಟೇಟಸ್ ಚೆಕ್ ಮಾಡಿದ್ರೆ ಅಪ್ಲಿಕೇಶನ್ ರಿಸೀವ್ ಅಂತಾನೆ ಬರ್ತಾ ಇದೆ. ಸೊ ಈ ರೀತಿ ರಿಸೀವ್ ಅಂತ ಅಪ್ಲಿಕೇಶನ್ ರಿಸೀವ್ ಅಂತ ಬಂದ್ರೆ ತುಂಬಾ ಜನ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ತುಂಬಾ ಎಲ್ಲಾ ಟೆನ್ಷನ್ ಅಲ್ಲಿ ಇದ್ರ. ಅಪ್ಲಿಕೇಶನ್ ರಿಸೀವ್ ಅಂತ ಬಂದ್ರೆ ಏನೋ ಪ್ರಾಬ್ಲಮ್ ಇರಲ್ಲ, ಏನೂ ಇಲ್ಲ. ಯಾರು ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸ್ಟೇಟಸ್ ಕೆಲವೊಂದು ಏನಾದ್ರು ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಅಥವಾ ಏನಾದ್ರು ಒಂದು ಪ್ರಾಬ್ಲಮ್ ಆಗಿರುತ್ತೆ, ಆ ತರ ತೋರಿಸ್ತಾ ಇರುತ್ತೆ. ಆ ಅಪ್ಲಿಕೇಶನ್ ರಿಸೀವ್ ಅಂತ ಬಂದ್ರೆ ಅಮೌಂಟ್ ಏನು ಸ್ಟಾಪ್ ಅಂತೂ ಆಗಲ್ಲ. ನಿಮ್ಗೆ ಏನು ಪ್ರತಿ ತಿಂಗಳು ಅಮೌಂಟ್ ಬರುತ್ತೆ, ಪಕ್ಕ ಬಂದೇ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅಪ್ಲಿಕೇಶನ್ ರಿಸೀವ್ ಅಂತ ಬಂದ್ರೆ ಏನು ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಪ್ರತಿ ತಿಂಗಳು ಏನು ಯಾವ್ದೇ ಸೆಲ್ಫ್ ಡಿಕ್ಲರೇಷನ್ ಏನ್ ಮಾಡ್ಬೇಕು, 1ನೇ ತಾರೀಕಿಂದ 25ನೇ ತಾರೀಕಿನ ಒಂದು ಟೈಮಿಂಗ್ ಇರುತ್ತೆ. ಆಲ್ಮೋಸ್ಟ್ ಒಂದು 15ನೇ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬರು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಆಲ್ಮೋಸ್ಟ್ ಇವನಿತಿ ಬಗ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ಪ್ರತಿಯೊಂದು ಎಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ. ಇನ್ನು ಏನೋ ಡೌಟ್ ಇಲ್ಲ ಅಂತ ಅನ್ಕೊಂಡಿದೀನಿ. ಹಂಗೂ ಒಂದ್ ವೇಳೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇಲ್ಲಿವರೆಗೆ ಯಾರೆಲ್ಲ ವಿಡಿಯೋ ನೋಡಿದ್ರ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೂ ಯಾರೆಲ್ಲ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ, ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಯುನಿಟಿ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿ ಏನೇ ಒಂದು ಯುನಿಟಿ ರಿಲೇಟೆಡ್ ಏನಾದ್ರು ಕ್ವಿಕ್ ಆಗಿ ಅಪ್ಡೇಟ್ ಬಂದು ಕೂಡ ನಾನು ಕೆಲವೊಂದು ಟೈಮ್ ವಿಡಿಯೋ ಮಾಡಕ್ ಆಗಲ್ಲ. ವಾಟ್ಸ್ಆಪ್ ಅಲ್ಲಿ ಕ್ವಿಕ್ ಆಗಿ ಏನೋ ಒಂದು ಅಪ್ಡೇಟ್ ಬಂದ್ರು ಕೂಡ ನಾನು ಅಲ್ಲಿ ಮೆಸೇಜ್ ಆಗ್ತಾ ಇರ್ತೀನಿ ಅಂತ ಹೇಳ್ತಾ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ತಿಳಿಸಿದೀನಿ. ಹಂಗೂ ಒಂದ್ ವೇಳೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.